ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ತಾರೋರ ಸರಣಿ ಮುಂದುವರೆದಿದೆ. ರಾಯಚೂರಿನಲ್ಲಿ ವ್ಯಕ್ತಿಯೊಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ವ್ಯಕ್ತಿ ಹಾರ್ಟ್ ಅಟ್ಯಾಕಿಗೆ ಬಲಿಯಾಗಿದ್ದಾರೆ. ಡ್ಯಾನ್ಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಕುಸಿದು ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ರಾಯಚೂರು ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಬಸವರಾಜ್ 46 ವರ್ಷ ಸಾವನ್ನಪ್ಪಿರುವಂತಹ ವ್ಯಕ್ತಿ. ಖಾಸಗಿ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಬಸವರಾಜ್. ಕಂಪನಿಯ ಸ್ನೇಹಿತರೊಂದಿಗೆ ರೆಸಾರ್ಟ್ಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಕೂಡಲೇ ಆಸ್ಪತ್ರೆಗೆ ಸಾಗಿಸಿದ್ರು ಕೂಡ ಬಸವರಾಜ್ ಬದುಕುವುದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಪತ್ನಿ, 2 ಮಕ್ಕಳೊಂದಿಗೆ ಬೆಂಗಳೂರಿನಲ್ಲಿ ರಾಯಚೂರು ಮೂಲದ ಬಸವರಾಜ್ ವಾಸವಾಗಿದ್ರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಚೆನ್ನಾಗಿದ್ದಂತಹ ವ್ಯಕ್ತಿ, ಸ್ನೇಹಿತರ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ದಂತಹ ವ್ಯಕ್ತಿ, ಇದ್ದಕ್ಕಿದ್ದ ಹಾಗೆ ಎದೆ ಹಿಡ್ಕೊಂಡು ಕುಸಿದು ಬಿದ್ದಂತಹ ವ್ಯಕ್ತಿ ಮೇಲಕ್ಕೆ ಎದ್ದೇ ಇಲ್ಲ, ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಬೆಂಗಳೂರಿನಲ್ಲಿ ಹಾರ್ಟ್ ಅಟ್ಯಾಕಿಗೆ ವ್ಯಕ್ತಿ ಬಲಿಯಾಗಿರುವಂಥದ್ದು ನೋಡಿ. ಚೆನ್ನಾಗಿರುವಂತಹ ವ್ಯಕ್ತಿ ಸ್ನೇಹಿತರ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, DJ ಸೌಂಡಿಗೆ ಕುಣಿತಾ ಇರ್ತಾರೆ. ಈ ಸಂದರ್ಭದಲ್ಲಿ ಎದೆನೋವು ಕಾಣಿಸ್ಕೊಂಡು ಕುಸಿದು ಬೀಳ್ತಾರೆ. ತತ್ಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡುವಂತಹ ಕೆಲಸ ಆಗುತ್ತೆ. ಆದರೂ ಕೂಡ ಬದುಕುವುದಿಲ್ಲ. ಬರೀ 46 ವರ್ಷ, ಒಬ್ಬರು ಹೆಂಡತಿ, 2 ಮಕ್ಕಳು. ಈಗ ಬಸವರಾಜ್ ಅವರನ್ನು ಕಳ್ಕೊಂಡು ಅನಾಥರಾಗಿರುವಂಥದ್ದು. ಇನ್ನೆಷ್ಟು ಸಾವು ಅಂಥೇಳಿ ಈಗಾಗಲೇ ಸಾಕಷ್ಟು ಅಧ್ಯಯನಗಳಾಯಿತು, ತನಿಖೆ ಆಯಿತು, ವರದಿಯನ್ನು ಕೂಡ ಕೊಟ್ಟಾಯಿತು. ಅದಾದಮೇಲೂ ಕೂಡ ಈ ರೀತಿಯ ಹಾರ್ಟ್ ಅಟ್ಯಾಕ್ನಿಂದಾಗಿ ಸಾವನ್ನಪ್ತಾರೋರ ಸಂಖ್ಯೆ ನಿಲ್ತಾ ಇಲ್ಲ. ಬೆಂಗಳೂರಿನಲ್ಲಿ ಈಗ ರಾಯಚೂರು ಮೂಲದ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು ಹೃದಯಾಘಾತಕ್ಕೆ.